ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಸಾತ್ವಿಕ್ ಅಂತ. ಈ ಕಾರ್ಯಕ್ರಮಕ್ಕೆ ಪ್ರೆಸ್ ಮೀಟಿಗೆ ನೀವೆಲ್ಲ ಬಂದಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ಇಲ್ಲಿರೋಂಥ ಪ್ರತಿಯೊಬ್ಬ ಹೆಸರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು ಸೋ ಮಚ್. ಕೂತ್ಕೋಬೇಕು. ಸಾರಿ. ಎಲ್ಲ ಪತ್ರಿಕಾ ಮಾಧ್ಯಮ, ಸೋಷಿಯಲ್ ಮೀಡಿಯಾ ಎಲ್ಲ ಸ್ನೇಹಿತರಿಗೂ ಮಾರ್ಗದರ್ಶಕರಿಗೂ ನಮಸ್ಕಾರಗಳು. ಫಸ್ಟ್ ಆಫ್ ಆಲ್ ನಮ್ಮ ಈ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಒಂದು ಮೊದಲನೇ ಪ್ರೆಸ್ ಮೀಟ್, ಮೊದಲನೇ ಮಾತುಕತೆಯ ಈ ಸಮಾರಂಭಕ್ಕೆ ಬಂದಿರೋದಕ್ಕೆ ನಿಮ್ಗೆಲ್ಲರಿಗೂ ಸುಸ್ವಾಗತವನ್ನ ಹೇಳ್ತಾ ಧನ್ಯವಾದ ಕೂಡ ಹೇಳ್ತೀನಿ. ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್, ಇದಕ್ಕೆ ಮುಂಚೆ ತಾವೆಲ್ಲರೂ ನೋಡಿರುವಂಥ ಸೀತಾರಾಮ್ ಬಿನೋಯ್ ಕೇಸ್ ನಂಬರ್ 18 ಅನ್ನೋ ಒಂದು ಸಿನಿಮಾ ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಹಂತದಲ್ಲಿದ್ದಂತಹ ಒಂದು ಸಿನಿಮಾ ತಂಡಕ್ಕೆ ಒಬ್ಬ ಕಲಾವಿದನಾಗಿ ನನಗೆ ನನ್ನ ವೃತ್ತಿ ಜೀವನದಲ್ಲಿ ಒಂದು ವಿಶೇಷವಾದಂತಹ ಹೆಸರನ್ನ, ವಿಶೇಷವಾದಂತಹ ಬಲವನ್ನ ಕೊಟ್ಟಂತಹ ಸಿನಿಮಾ ಸೀತಾರಾಮ್ ಬಿನೋಯ್ ಕೇಸ್ ನಂಬರ್ 18. ಆ ಸಿನಿಮಾದಲ್ಲಿ ಇದ್ದಂತಹ ಬರವಣಿಗೆ ಆಗಿರ್ಬೋದು, ಆ ಸಿನಿಮಾಗಿದ್ದಂತಹ ಪ್ರೆಸೆಂಟೇಷನ್ ಆಗಿರ್ಬೋದು, ಇವೆಲ್ಲವೂ ಕೂಡ ಆ ಸಿನಿಮಾಗೆ ಒಂದು ವಿಶೇಷವಾದ ಶಕ್ತಿ ಕೊಡ್ತು. ಅಂದ್ರೆ ಆಡಿಯನ್ಸ್ ಆ ಸಿನಿಮಾ ನೋಡುವಂತ ಒಂದು ಶಕ್ತಿ ಏನಿದೆ ಅದು ನಮಗೆ ಆ ಸಿನಿಮಾ ಮುಖಾಂತರ ಬಂತು. ನಂತರ ಕೇಸ್ ಆಫ್ ಕೊಂಡಾಣ ಮಾಡಿದ್ವಿ. ಅಂದ್ರೆ ಪ್ರಯತ್ನ ಆಗ್ತಾ ಇರುತ್ತೆ, ಎಡಬೋದು ನಡೀತಾ ಇರುತ್ತೆ. ಮತ್ತೆ ಎಚ್ಚೆತ್ಕೋಬೇಕು ಅಂತ ಹೇಳಿದಾಗ ನಮಗೆ ಸೀತಾರಾಮ್ ಕಡೆನೆ ತಿರುಗೋದು. ಅದರಲ್ಲಿ ಒಂದು ಅವಕಾಶ ಇತ್ತು, ಅದರಲ್ಲಿ ಒಂದು ಸ್ಕೋಪ್ ಇತ್ತು. ಅಂದ್ರೆ ಇನ್ನೊಂದು ಸೀತಾರಾಮ್ ಮಾಡಬಹುದಾದಂತ ಸ್ಕೋಪ್ ಆ ಸಿನಿಮಾದಲ್ಲಿ ಇದ್ದಿದ್ರಿಂದ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಅಂತ ದೇವಿ ಸರ್ ಒಂದು ಬಹಳ ಒಳ್ಳೆ ಸ್ಕ್ರಿಪ್ಟ್ ನ ಬರ್ಕೊಂಡ್ ಬಂದ್ರು. ಸಾತ್ವಿಕ್ ಅದಕ್ಕೆ ಸಪೋರ್ಟ್ ಮಾಡಿದ್ರು. ಇಡೀ ಚಿತ್ರತಂಡ ಮತ್ತೆ ಒಂದಾಗಿ ಸೇರ್ಕೊಂಡು ಆ ಸಿನಿಮಾನ ತಯಾರು ಮಾಡಿದ್ವಿ. ಜೊತೆಗೆ ನವನೀತ್ ಶ್ಯಾಮ್ ಅವರ ಸಂಗೀತದ ಒಂದು ಬಹಳ ದೊಡ್ಡ ಸ್ಟ್ರೆಂತ್ ನಮ್ಮ ಸಿನಿಮಾ ಸಿಕ್ಕಿದೆ. ಬಹಳ ದೊಡ್ಡ ಜೀವಾಳ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸರಿ, ಸಿನಿಮಾ ಎಲ್ಲ ಮಾಡಾದ್ಮೇಲೆ ಇವಾಗ ಸಿನಿಮಾ ರಿಲೀಸ್ ಮಾಡ್ಬೇಕಲ್ಲ. ಇವತ್ತಿನ ಕಾಲಘಟ್ಟದಲ್ಲಿ ಸಿನಿಮಾ ಮಾಡೋದೆಷ್ಟು ಕಷ್ಟನೋ, ಸಿನಿಮಾಗೆ ಒಬ್ರು ನಿರ್ಮಾಪಕರು ಬರೋದೆಷ್ಟು ಕಷ್ಟನೋ, ಸಿನಿಮಾ ಮಾಡೋದೆಷ್ಟು ಕಷ್ಟ ಇದು, ಸಿನಿಮಾನ ರಿಲೀಸ್ ಮಾಡಿ ಅದನ್ನ ಕಾಪಾಡ್ಕೊಳ್ಳೋದು ಅಷ್ಟೇ ಕಷ್ಟ ಇದೆ. ಸೊ ಅದಕ್ಕೆ ನಮಗೆ ಒಂದು ರೀತಿ ಬೆನ್ನೆಲುಬಾಗಿ ನಿಂತ ಪವನ್ ಸರ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಸೀತಾರಾಮ್ ಬಿನೋಯ್ ಕೇಸ್ ನಂಬರ್ 18 ಸಿನಿಮಾನ ಅವ್ರು ನೋಡಿ ಬಹಳ ಇಷ್ಟಪಟ್ಟು ಅವಾಗ ಕಾಲ್ ಮಾಡಿ ನಮಗೆಲ್ರಿಗೂ ಕಂಗ್ರ್ಯಾಚುಲೇಟ್ ಮಾಡಿ ಇಂಥ ಸಿನಿಮಾಗೆ ಸಪೋರ್ಟ್ ಮಾಡಬೇಕು, ಮಾಡೋರು ಇರಬೇಕು ಅನ್ನೋ ಮಾತನ್ನು ಕೂಡ ಅವರೇ ಹೇಳಿದ್ರು. ಇವತ್ತು ನಮ್ಗೆ ಅವರೇ ಕಾಣಿಸುತ್ತೆ. ಸೊ ಹೋಗಿ ಕೇಳಿದ ತಕ್ಷಣ ಸಿನಿಮಾ ನೋಡಿ ಇಲ್ಲ ನಾನು ಜೊತೆಲಿ ಇರ್ತೀನಿ ಅಂತ ಹೇಳಿ ಕೈ ಜೋಡಿಸಿದ್ರೆ ಸರ್, ಥ್ಯಾಂಕ್ ಯು ಸೋ ಮಚ್. ವಿ ಆರ್ ವೆರಿ ವೆರಿ ಥ್ಯಾಂಕ್ಫುಲ್. ಈ ತರ ಒಂದು ಸಿನಿಮಾಗೆ ನಿಮ್ಮ ತರ ಒಂದು ಕೈ, ಒಂದು ಸಪೋರ್ಟ್ ಇದ್ದಾಗ ಮೇಕರ್ಸ್ ಆಗಿರೋ ನಮ್ಮ ಚಿತ್ರತಂಡಕ್ಕೂ ಕೂಡ ಒಂದು ವಿಶ್ವಾಸ ಬರುತ್ತೆ, ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ನಂಬಿಕೆ ಬರುತ್ತೆ. ಸೊ ಆ ನಂಬಿಕೆ ಜೊತೆನೆ ಸಿನಿಮಾದ ಟೀಸರ್ ಲಾಂಚ್ ಮಾಡಿದ್ವಿ, ಇವತ್ತು ಟ್ರೈಲರ್ ಲಾಂಚ್ ಮಾಡಿದೀವಿ. ಇನ್ನು ಕೆಲವೇ ದಿನಗಳಲ್ಲಿ ಸಿನಿಮಾ ರಿಲೀಸ್ ಕೂಡ ಆಗುತ್ತೆ. ನೀವೆಲ್ಲರೂ ಕೂಡ ಒಳ್ಳೆ ಸಿನಿಮಾ ಬಂದಾಗ, ಅಂದ್ರೆ ನಿಜವಾಗ್ಲೂ ಆ ಸಿನಿಮಾ ಬಗ್ಗೆ ಕಾಳಜಿ ವಹಿಸಿ, ನಿಜವಾಗ್ಲೂ ಸಿನಿಮಾ ಗೊತ್ತಿದ್ದು ಸಿನಿಮಾ ಮಾಡಿದಾಗ ಯಾವತ್ತೂ ಕೂಡ ಅದ್ರ ಬಗ್ಗೆ ಒಂದು ರಿವ್ಯೂ ಆಗಲಿ, ಆ ಸಿನಿಮಾನ ಮುಂದಕ್ಕೆ ತಗೊಂಡು ಹೋಗುವಂತ ಕೆಲಸ ಆಗಲಿ, ನನಗೆ ವಿಶೇಷವಾಗಿ ವೈಯಕ್ತಿಕವಾಗಿ ಒಂದು ಮಾರ್ಗದರ್ಶನ ನೀಡೋ ರೀತಿಯಲ್ಲಿ ನೀವು ಕರ್ಕೊಂಡು ಹೋಗಿದ್ದೀರಾ. ಈ ಸಿನಿಮಾ ಕೂಡ ಅದರಿಂದ ಹೊರತೇನಲ್ಲ. ನಮ್ಮ ಮತ್ತೊಂದು ಪ್ರಾಮಾಣಿಕ ಪ್ರಯತ್ನ. ನನಗೆ ಈ ಸಿನಿಮಾದಲ್ಲಿ ತುಂಬಾ ವೈಯಕ್ತಿಕವಾದಂತ ಒಂದು ಒಳ್ಳೆ ವಿಚಾರ, ಒಂದು ಅನುಭವ ಏನಪ್ಪಾ ಅಂದ್ರೆ ಉಷಾ ಅಕ್ಕ ಜೊತೆ ಆಕ್ಟ್ ಮಾಡಿರೋದು. ನಾನು ಫಸ್ಟ್ ಆಕ್ಟ್ ಮಾಡಿದ್ದೆ ಉಷಾ ಅಕ್ಕ ಜೊತೆ ಒಂದು ಅತ್ತಿಗೆ ಅನ್ನೋ ಸೀರಿಯಲ್ ಅಲ್ಲಿ 1998 ಏನೋ 1999. ಆವಾಗ ನಾನು ಯಾವ ರೀತಿ ಉಷಾ ಅಕ್ಕಗೆ ಒಬ್ಬ ಸ್ಟೂಡೆಂಟ್ ಆಗಿ ಜೊತೆ ಕೆಲಸ ಮಾಡಿದ್ನು, ಇವಾಗ್ಲೂ ಕೂಡ ಅದೇ ತರ ಕೆಲಸ ಮಾಡುವಂತ ಒಂದು ಮನಸ್ಥಿತಿಯನ್ನ ನನಗೆ ಈ ಕ್ಯಾರೆಕ್ಟರ್ ಆಗ್ಲಿ, ಇವ್ರ ಸೃಷ್ಟಿ ಮಾಡಿದಂತ ವಾತಾವರಣ ಆಗ್ಲಿ, ಇವೆಲ್ಲ ಕೊಟ್ಟಿದೆ. ಕೆಲಸ ಮಾಡಿರೋ ತೃಪ್ತಿ ಬಹಳ ಇದೆ. ಸಿನಿಮಾ ಬಗ್ಗೆ ಇನ್ನು ಹೆಚ್ಚು ಮಾತಾಡಬೇಕು ಅಂದ್ರೆ ಸಿನಿಮಾ ರಿಲೀಸ್ ಆಗಬೇಕು, ಅವಾಗ ಇನ್ನು ಹೆಚ್ಚು ಮಾತಾಡುವಂತ ಅವಕಾಶ, ಹೆಚ್ಚು ತಿಳ್ಕೊಳ್ಳುವಂತ ಅವಕಾಶ ನಿಮಗೂ ಇರುತ್ತೆ, ನಮಗೂ ಇರುತ್ತೆ. ಇವತ್ತು ನಾನು ಬಿಡ್ತಿರೋದೊಂದೇ ನಿಮ್ಮೆಲ್ಲರ ಪ್ರೋತ್ಸಾಹ ಹಾಗೂ ಕೈಂಡ್ಲಿ ಸ್ಪ್ರೆಡ್ ದ ಪಾಸಿಟಿವಿಟಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಸೊ ಪವನ್ ಸರಿ ಕೊಡ್ತೀನಿ.
ಚಾಲೆಂಜಿಂಗ್ ಆಗಿತ್ತು, ಯಾವ ಬೇರೆ ಒಂದು ಟ್ರ್ಯಾಕ್ ಕ್ಯಾರಿ ಮಾಡಿದೆ? ಸರ್, ಇದು ಇವಾಗ ಸೀತಾರಾಮ್ ಬಿನೋಯ್ ಕೇಸ್ ನಂಬರ್ 18 ಅಲ್ಲಿ ಬಿನಯ್ ಅನ್ನೋ ಪಾತ್ರ ಅದಕ್ಕೊಂದು ಅಂತ್ಯ ಆಗೋಗುತ್ತೆ. ಹಾಗಾಗಿ ಸೀತಾರಾಮ್ ಇದು ಒಬ್ಬ ಪೊಲೀಸ್ ಕೆಲಸ ಮಾಡೋರಿಗೆ ಕೇಸ್ ಆಗ್ಲಿ ಅಥವಾ ಕ್ರೈಮ್ ಅನ್ನೋದಾಗ್ಲಿ ಅವ್ರು ಬೆನ್ ಬಿಡೋದಿಲ್ಲ. ಆದ್ರೆ ಇನ್ನೊಂದು ಕೇಸ್ ಅವ್ರ ಬೆನ್ನು ಹಿಡಿಯುತ್ತೆ, ಯಾವ ರೀತಿ ಅವ್ರನ್ನ ಆವರಿಸ್ಕೊಳುತ್ತೆ, ಯಾವ ರೀತಿ ಅವನ್ನ ಹಾಂಟ್ ಮಾಡುತ್ತೆ. ಅದು ಒಂದೊಂದ್ಸಲ ಅವರ ವೈಯಕ್ತಿಕ ಜೀವನದಿಂದ ಬರ್ಬೋದು ಅಥವಾ ಬೇರೆ ಇನ್ಯಾವುದೋ ಎಕ್ಸ್ಟರ್ನಲ್ ಫ್ಯಾಕ್ಟರ್ ಇಂದ ಬರ್ಬೋದು. ಇದನ್ನ ಯಾವ ರೀತಿ ಇದನ್ನ ಮುಂದಕ್ಕೆ ತಗೊಂಡು ಹೋಗ್ಬೋದು ಅಂತ ಅನ್ಕೊಂಡಾಗ ದೇವಿಯವರು ತುಂಬಾ ಒಳ್ಳೆ ಒಂದು ಎಳೆಯನ್ನ ತಗೊಂಡ್ಬಂದು ಈ ಸಿನಿಮಾ ಮಾಡೋಣ, ಇದಕ್ಕೊಂದು ಒಳ್ಳೆ ಕಂಟಿನ್ಯೂಷನ್ ಸಿಗುತ್ತೆ ಅಂತ ಹೇಳಿದಾಗ ಬೇರೆ ಬೇರೆ ಪಾತ್ರಗಳ ಒಂದು ಇಂಟ್ರೊಡಕ್ಷನ್ ಈ ಸಿನಿಮಾದಲ್ಲಿ ಆಗುತ್ತೆ, ಈ ಕಥೆಗಾಗುತ್ತೆ. ಆಮೇಲೆ ಈ ಸಿನಿಮಾದ ಸ್ಪೀಡ್ ಕೂಡ ಅಷ್ಟೇ. ಸೀತಾರಾಮ್ ಬಿನೋಯ್ ಕೇಸ್ ನಂಬರ್ 18 ಮಾಡಿದಾಗ ಅದರದೇ ಆದಂತ ಒಂದು ಸ್ಪೀಡ್ ಇತ್ತು, ಅದರದೇ ಆದಂತ ಒಂದು ಸಣ್ಣ ಲಿಮಿಟೇಷನ್ ಇತ್ತು. ಇದು ಅಂದ್ರೆ ಆ ಲಿಮಿಟೇಷನ್ ಮೀರು ಹೊರಗಡೆ ಬಂದ್ಬಿಟ್ಟಿದೀವಿ, ರೆಕ್ಕೆ ಬಿಚ್ಕೊಂಡ್ ಬಂದ್ಬಿಟ್ಟಿದೀವಿ ಅನ್ನೋ ತರ ಅಲ್ಲದೇನೆ ಅದೇ ಒಂದು ಕನ್ಫೈನ್ಡ್ ಏರಿಯಾದಲ್ಲಿ, ಅದೇ ಒಂದು ಕನ್ಫೈನ್ಡ್ ಲಿಮಿಟೇಷನ್ಸ್ ಅಲ್ಲಿ ಇನ್ನೂ ಇಂಟೆನ್ಸ್ ಆಗಿ ಸ್ಕ್ರಿಪ್ಟ್ ಮಾಡಿ, ಇನ್ನೂ ಇಂಟೆನ್ಸ್ ಆಗಿರುವಂತಹ ಪಾತ್ರಗಳನ್ನ, ನನ್ನ ಪಾತ್ರದ ಒಂದು ಬೆಳವಣಿಗೆ ಇರುತ್ತೆ. ಆ ಬೆಳವಣಿಗೆನ ನಾನು ಹಿಡಿಯೋದಕ್ಕೆ ಒಂದು 2-3 ದಿನ ಆಯ್ತು. ನನಗೆ ಒಂದು ಸ್ವಲ್ಪ ಚಾಲೆಂಜಿಂಗ್ ಆಯ್ತು. ನನಗೆ ಆ ಚಾಲೆಂಜ್ ನ ಬಹಳ ಸುಲಭವಾಗಿ ಅನ್ನೋದಕ್ಕಿಂತ ಬಹಳ ಪ್ಲಾನ್ಡ್ ಆಗಿ ನಿರ್ದೇಶಕರು ಬರವಣಿಗೆ ಮುಖಾಂತರ ನನಗೆ ಅದನ್ನ ನಿಭಾಯಿಸುವಂತ ಅವಕಾಶ ಕೊಟ್ಟಿದ್ದಾರೆ. ಗೋಪಾಲ್ ಕೃಷ್ಣ ಸರ್ ಅವರಿದ್ದಾರೆ, ಅಂದ್ರೆ ಅವ್ರ ಜೊತೆ ಆಕ್ಟ್ ಮಾಡೋದೇ ಇಟ್ಸ್ ಲೈಕ್ ಎ ಟ್ರೀಟ್. ಅವ್ರ ಜೊತೆ ಆಕ್ಟ್ ಮಾಡೋದು, ಉಷಾಕ ಜೊತೆ ಆಕ್ಟ್ ಮಾಡೋದು ಅಂದ್ರೆ ನಾವು ಅಲರ್ಟ್ ಆಗಿರ್ತೀವಿ ಆಕ್ಟ್ ಮಾಡ್ಬೇಕಾದ್ರೆ. ಅಂದ್ರೆ ಅವ್ರ ಪಾತ್ರನ ಎಷ್ಟರ ಮಟ್ಟಿಗೆ ಅವ್ರು ಹೋಮ್ ವರ್ಕ್ ಮಾಡ್ಕೊಂಡು ಇವಾಗ ನಾನು ಹೇಳಿ ಹೊಡಿತೀನಿ ಅನ್ನೋ ತರ ಒಂದು ಸೀನಲ್ಲಿ ಆಕ್ಟ್ ಮಾಡ್ತಾರಲ್ಲ, ಅವ್ರ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ ನಾವು ಅಲರ್ಟ್ ಆಗಿರ್ಬೇಕು. ಇನ್ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡ್ಬೋದು, ಇನ್ಯಾವ ರೀತಿ ಒಂದು ಸಣ್ಣ ವಿಚಾರದಲ್ಲಿ ಆ ಕ್ಯಾರೆಕ್ಟರ್ ಸ್ಕೋರ್ ಮಾಡ್ಬೋದು ಅನ್ನೋ ವಿಚಾರಗಳು. ಎಸ್ಪೆಷಲಿ ಸೀತಾರಾಮ್ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಒಂದು ಸೈಲೆನ್ಸ್ ಇದೆ. ಆ ಸೈಲೆನ್ಸ್ ಮೇಲೆ ವರ್ಕ್ ಮಾಡೋದು ಒಂದು ದೊಡ್ಡ ಚಾಲೆಂಜ್ ಆಯ್ತು ನನಗೆ. ಇಟ್ ಇಸ್ ನಾನು ಒಂದೇ ಒಂದು ಮಾತಲ್ಲಿ ಹೇಳಬೇಕು ಅಂದ್ರೆ ಇಟ್ ಇಸ್ ಅ ವೆರಿ ವೆರಿ ಸ್ಯಾಟಿಸ್ಫೈಯಿಂಗ್ ಎಕ್ಸ್ಪೀರಿಯನ್ಸ್ ನನಗೆ. ಸಾಮಾನ್ಯವಾಗಿ ಹೊರಗಿನ ಪ್ರೆಷರ್ ಜಾಸ್ತಿ ಇರುತ್ತೆ, ಪೊಲಿಟಿಕಲ್ ಮಾತಾಡೋದು. ನಿಮಗೆ ಕೇಸ್ ಪ್ರೆಷರ್ ಜಾಸ್ತಿ ಇತ್ತಾ ಅಥವಾ ಹೊರಗಿನ ಪ್ರೆಷರ್ ಜಾಸ್ತಿ ಇತ್ತಾ? ಚೆನ್ನಾಗಿದೆ, ಯಾಕಂದ್ರೆ ಯೋಚನೆ ಮಾಡೋ ತರ ಮಾಡ್ತಿದ್ದು. ಹೊರಗಿನ ಪ್ರೆಷರು ಜೊತೆ ಕೇಸ್ ಪ್ರೆಷರು ಚೆನ್ನಾಗಿತ್ತು. ಹೊರಗಿನ ಪ್ರೆಷರ್ ಜೊತೆಗೆ ಕೇಸ್ ಪ್ರೆಷರ್ ಹ್ಯಾಂಡಲ್ ಮಾಡುವಂತ ಒಂದು ಏನ್ ಹೇಳ್ತಾರೆ, ಒಂದು ಚೈತನ್ಯ ಸಿಗ್ತಾ ಇತ್ತು ನಮಗೆ ಹೊರಗಿನ ಪ್ರೆಷರ್ ಜೊತೆಗೆ. ಆವಾಗಲೇ ಕೇಸ್ ಸಾಲ್ವ್ ಮಾಡುವಂತ ಎನರ್ಜಿ ಕೂಡ ಸಿಗ್ತಾ ಇತ್ತು. ಅಂಡ್ ಆಫ್ ಕೋರ್ಸ್ ದ ಟೀಮ್. ನಾನು ನಿಜವಾಗ್ಲೂ ಇದರಲ್ಲಿ ಬಹಳ ವಿಶೇಷವಾಗಿ ನಾನು ಮೆನ್ಷನ್ ಮಾಡ್ಲೇಬೇಕಾಗಿರುವಂತ ಹೆಸರು ನಮ್ಮ ಸಿನಿಮಾಟೋಗ್ರಫರ್ ಹೇಮಂತ್ ಅವ್ರ ಕೆಲಸ. ಅವರೊಂಥರ ನಮ್ಗೆ ಸಿನಿಮಾಗೆ ಚಿತ್ರಕಥೆ ಎಷ್ಟು ಇಂಪಾರ್ಟೆಂಟ್, ಸಿನಿಮಾಗೆ ಒಂದು ಪ್ರೊಡ್ಯೂಸರ್ ಏನೇ ಒದಗಿಸೋದು ಎಷ್ಟು ಮುಖ್ಯ ಆಗುತ್ತೋ ಅದನ್ನ ಬಹಳ ಚೆನ್ನಾಗಿ ಆ ಜವಾಬ್ದಾರಿನ ನಿಭಾಯಿಸುವಂತ ಕೆಲಸ ನಮ್ಮ ಹೇಮಂತ್ ಅವರು ಮಾಡಿದ್ದಾರೆ. ಸೊ ಐ ಆಮ್ ರಿಯಲಿ ರಿಯಲಿ ಥ್ಯಾಂಕ್ಫುಲ್ ಟು ಹೇಮಂತ್ ಸರ್. ಅವ್ರ ಕಾರಣದಿಂದ ಬರೋಕ್ ಆಗ್ಲಿಲ್ಲ ಇವತ್ತು, ಆದ್ರೆ ಖಂಡಿತ ಸಿನಿಮಾ ರಿಲೀಸ್ ಆದ್ಮೇಲೆ ಅದ್ರ ಬಗ್ಗೆನೇ ಮಾತಾಡುವಂತ ಹಲವಾರು ಅಂಶಗಳಿರ್ತವೆ, ಅವಾಗ ಅವ್ರ ಜೊತೆಗೆ ಇರ್ತಾರೆ ಅನ್ನೋ ಒಂದು ಇದಿಟ್ಕೊಂಡು ನಾನು ಥ್ಯಾಂಕ್ಸ್ ಹೇಳ್ತೇನೆ. ಪವನ್ ಸರ್. ಎಲ್ರಿಗೂ ನಮಸ್ಕಾರ. ಇವತ್ತು ಆಕ್ಚುಲಿ ನಾನು ಟು ಬಿ ಆನೆಸ್ಟ್ ಒಂದು ಹೇಳಬೇಕು ಅಂತಂದ್ರೆ ನಮ್ಮ ಬೈಲ್ ಐ ಥಿಂಕ್ ಸೆಕೆಂಡ್ ಶೆಡ್ಯೂಲ್ ಅಥವಾ ಫಸ್ಟ್ ಶೆಡ್ಯೂಲ್ ಮಧ್ಯದಲ್ಲಿ ಹೀಗೆ ಆಕ್ಚುಲಿ ಶಶಾಂಕ್ಗೆ ಐ ನೀಡ್ ಟು ಬಿ ಥ್ಯಾಂಕ್ ಹೇಳ್ಬೇಕು. ಯಾಕಂತಂದ್ರೆ ಶಶಾಂಕ್ ನನ್ನ ಬೈಲ್ ಚಿತ್ರದ ಸಂಕಲನಕಾರರು ಕೂಡ. ಸೊ ಹಂಗೆ ಜರ್ನಿಂಗ್ ಸ್ಟಾರ್ಟ್ ಆದಾಗ ಈ ಥರದ್ದು ಒಂದು ಸಣ್ಣ ಒಂದು ಗ್ಲಿಮ್ಸ್ ನೋಡಿದ್ವಿ. ನಾನು ಸೀತಾರಾಮ್ ಬಿನಾಯ್ ನೋಡಿದ್ದೆ ಸಿನಿಮಾ. ಸೀತಾರಾಮ್ ಬಿನಾಯ್ ಹ್ಯಾಸ್ ಇಟ್ಸ್ ಓನ್ ಸ್ಪೆಷಾಲಿಟೀಸ್ ಇನ್ ಅದರದೇ ಆದಂತ ತುಂಬಾ ಮೊದಲುಗಳು ಇದಾವೆ. ಅದನ್ನ ಎಲ್ಲಾ ಒಂದು ಇದನ್ನ ಬ್ರೇಕ್ ಮಾಡಿ ಅದೊಂದು ಟ್ರೆಂಡ್ ಸೆಟ್ ಮಾಡೋದಂತ ಸಿನಿಮಾ. ಸೊ ಆ ಸಿನಿಮಾ ನನಗೆ ತುಂಬಾ ಇಷ್ಟ ಆಗಿತ್ತು. ಅಮೆಝಾನ್ ಅಲ್ಲಿ ನೋಡಿದ್ದೆ ನಾನು ಅದನ್ನ. ಸಖತ್ ಇಷ್ಟ ಆಗಿತ್ತು ಪಿಕ್ಚರು. ಇಷ್ಟು ಚೆನ್ನಾಗಿ ಮಾಡಿದಾರಲ್ಲ ಅಂತ ಹೇಳಿ. ಒಂದು ಥ್ರಿಲ್ಲರ್ ಸಿನಿಮಾನ ಇರುವಂತಹ ಲಿಮಿಟೆಡ್ ಕ್ಯಾರೆಕ್ಟರ್ಸ್ ಅಲ್ಲಿ ಇಟ್ಕೊಂಡು ಅದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ವಿಜಯ್ ಸರ್ ಬಗ್ಗೆ ನಾವೇನು ಅವ್ರ ಪರ್ಫಾರ್ಮೆನ್ಸ್, ಅವರು ಚಿಕ್ಕ ವಯಸ್ಸಲ್ಲೇ ನ್ಯಾಷನಲ್ ಅವಾರ್ಡ್ ತಗೊಂಡಿರೋರು ಅವರು. ಬಟ್ ಅಂದ್ರೆ ಅಷ್ಟು ಇಂಟೆನ್ಸ್ ಆಗಿ ರೈಟಿಂಗು, ಟೇಕಿಂಗ್ಸ್ ಅಲ್ಲಿ ಆಗ್ಬೋದು, ಟ್ರೀಟ್ಮೆಂಟ್ ಅಲ್ಲಿ ಆಗ್ಬೋದು, ಪ್ರೆಸೆಂಟೇಷನ್ ಅಲ್ಲಿ ಆಗ್ಬೋದು, ಎಲ್ಲದರಲ್ಲೂ ಚೆನ್ನಾಗಿತ್ತು. ಸೊ ಅದಿದ್ದಾಗ ಇವರು ಸರ್ ಅದೇ ಇದು ನೆಕ್ಸ್ಟ್ ಮಾಡ್ತಾ ಇದೀವಿ ಅಂತ ಹಿಂಗೆ ತೋರಿಸಿದ್ರು. ಆಗ ನನಗೆ ದೇವಿ ಮತ್ತೆ ಸಾತ್ವಿಕ್ ಅವರು ಇಬ್ರು ಪರಿಚಯ ಆಗಿ, ಸೊ ವೆರಿ 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 ಪ್ಯಾಷನೆಟ್ ಪೀಪಲ್.
ತುಂಬಾ ಪ್ಯಾಷನೇಟ್ ಆಗಿ ಸಿನಿಮಾನ ಎಷ್ಟು ಒಂದು ಹೋಮ್ವರ್ಕ್ ಮಾಡ್ದಂಗೆ ಮಕ್ಕಳು ಟೀಚರ್ ಹೋಮ್ವರ್ಕ್ ಕೊಟ್ರೆ ಹೆಂಗ್ ಮಾಡ್ತಾರೆ ಅಷ್ಟು ಶ್ರದ್ಧೆಯಿಂದ ಅಷ್ಟು ಪ್ರೀತಿಯಿಂದ ಅಂದ್ರೆ ಅವ್ರಿಗೆ ಸಿನಿಮಾನೇ ಅಷ್ಟೇ, ಇನ್ನೇನು ಅದನ್ನ ನೀವು ಯಾವಾಗ ಫೋನ್ ಮಾಡಿದ್ರು ಅದ್ರಲ್ಲಿ ಏನೋ ಒಂದು ಐಡಿಯಾ, ಅದ್ರಲ್ಲಿ ಏನೋ ಒಂದು ಹೊಸತನ ತರಬೇಕು, ಸಿನಿಮಾಗೆ ಏನ್ ಮಾಡ್ಬೋದು ನಾವು ಬೆಟರ್ ಅಂತ ಯಾವಾಗ್ಲೂ ಒಂದು ತುಡಿತ ಅಂತ ಹೇಳ್ತೀವಲ್ಲ ಆ ತರ ಇರುವಂತ ತಂಡ ಇದು. ಸೊ ಅವರು ಕೆಲಸ ಮಾಡೋದನ್ನ, ಅವರು ಮಾತಾಡೋದನ್ನ, ಅವ್ರ ಜೊತೆ ಮಾತಾಡೋದೇ ಒಂದು ಖುಷಿ ಆಗುತ್ತೆ ಆಕ್ಚುಲಿ. ಅಷ್ಟು ಸಿನಿಮಾ ಮೇಲೆ ಪ್ರೀತಿ, ಸಿನಿಮಾ ಮೇಲೆ ಅಭಿಮಾನ, ಕಾಳಜಿ. ಸೊ ಹಿಂಗಿರುವಾಗ ನನಗೆ ಆಕ್ಚುಲಿ ಐ ಥಿಂಕ್ ಐ ಸಾದ ರಫ್ ಕಟ್ ವರ್ಷನ್ ನೋಡಿದ್ದು, ಫಸ್ಟ್ ರಫ್ ಕಟ್ ಇದ್ದಾಗ ನೋಡಿದ್ದು. ಇಟ್ ವಾಸ್ ಮ್ಯೂಸಿಕ್ ಕೂಡ ಅಷ್ಟಾಗಿ ಇನ್ನೇನು ಆಗಿರ್ಲಿಲ್ಲ. ಅವಾಗ ನೋಡಿದಾಗಲೇ ನನಗೆ ಅಷ್ಟು ಇಂಪ್ರೆಸ್ ಆಗ್ಬಿಟ್ಟೆ ಆಕ್ಚುಲಿ. ತುಂಬಾ ಖುಷಿ ಆಯ್ತು ಅವಾಗ ನೋಡಿದಾಗ. ಬಟ್ ಅದಾದ್ಮೇಲೆ ಲೇಟೆಸ್ಟ್ ಆಗು ಕೂಡ ಎಲ್ಲ ಮಿಕ್ಸರ್ ಆದ್ಮೇಲೆ ನೋಡಿದ್ರೆ ನವನೀತ್ ಶ್ಯಾಮ್ ಅವರತ್ತು ಎವ್ರಿ ಫ್ರೇಮ್ ನ ಹೆಂಗೆ ಅಂತಂದ್ರೆ ಎಲ್ಲರೂ ಫಸ್ಟ್ ಪ್ಲೇಸ್ಗೆ ಎಲ್ಲರೂ ಕಾಂಪಿಟೇಷನ್ ಅಲ್ಲಿ ವರ್ಕ್ ಮಾಡ್ದಂಗ್ ಮಾಡಿದ್ದಾರೆ ಎಲ್ಲರೂ. ಸೊ ತುಂಬಾ ಖುಷಿ ಆಯ್ತು ಅಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ಏನು ಈ ಒಂದು ಪ್ರೆಸೆಂಟ್ ಮಾಡ್ತಾ ಇರೋದಕ್ಕೆ ತುಂಬಾ ಹೆಮ್ಮೆ ಇದೆ, ತುಂಬಾ ಖುಷಿ ಇದೆ. ಅಂದ್ರೆ ನಾವು ಹೇಳ್ತೀವಿ ಯೂಶಲಿ ನಮ್ಮ ಒಂದು ಭಾಷೆಯಲ್ಲಿ ಥ್ರಿಲ್ಲರ್ ಸಿನಿಮಾಗಳು ಸಾಕಷ್ಟು ಬಂದಿದ್ದಾವೆ, ಬಟ್ ಕಂಪೇರ್ ಟು ಅದರ್ ಲ್ಯಾಂಗ್ವೇಜಸ್ ನಮ್ಮ ಭಾಷೆಯಲ್ಲಿ ಸ್ವಲ್ಪ ಥ್ರಿಲ್ಲರ್ ಸಿನಿಮಾಗಳ ಸಂಖ್ಯೆ ಸ್ವಲ್ಪ ಕಡಿಮೆನೆ. ಸೊ ಬಟ್ ಇದು ಇಟ್ ಈಸ್, ನಾವು ಈ ಬೇರೆ ಲ್ಯಾಂಗ್ವೇಜ್ಗಳಿಗೆಲ್ಲ ಕಂಪೇರ್ ಮಾಡಿ ಹೇಳ್ತೀವಿ ಅದ್ ನೋಡಿದ್ರ ಆ ಲ್ಯಾಂಗ್ವೇಜ್ ಈ ಥ್ರಿಲ್ಲರ್ ಸಿನಿಮಾ ನೋಡಿದ್ರೆ ಹಿಂಗೆ ಹೇಳ್ತೀವಲ್ಲ, ಬಟ್ ಇದು ಅದೆಲ್ಲದಕ್ಕೂ ಮೀರಿದಂತ ಒಂದು ಹೆಜ್ಜೆ ಮುಂದಕ್ಕಿಟ್ಟೇನೆ ಇವರ ಒಂದು ನರೇಷನ್ ಸ್ಟೈಲ್ ಆಗ್ಬೋದು, ಟೇಕಿಂಗ್ಸ್ ಆಗ್ಬೋದು, ಪರ್ಫಾರ್ಮೆನ್ಸ್ ಆಗ್ಬೋದು, ಈ ಸಿನಿಮಾದಲ್ಲಿ ಮೇಂಟೈನ್ ಮಾಡಿರೋ ಸೈಲೆನ್ಸ್ ಸಖತ್ತಾಗಿದೆ ಸರ್. ದಟ್ ಸೈಲೆನ್ಸ್ ವಿಜಯ್ ಸರ್ ಹೇಳಿದ್ರು ಅವರು ಮಾತಾಡಬೇಕಾದ್ರೆ, ನಾನು ತುಂಬಾ ಕಡಿಮೆ ಮಾತಾಡಿದೀನಿ, ಸೈಲೆನ್ಸ್ ಇದೆ ಅಂತ. ಸೊ ಅದನ್ನ ಕ್ಯಾಪ್ಚರ್ ಮಾಡಿರೋ ರೀತಿ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ಇದು ಈ ಸಿನಿಮಾ ಏನು ಅಂತಂದ್ರೆ ಇದ್ರ ಬಗ್ಗೆ ಹೇಳೋದಕ್ಕಿಂತ ಇದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಯು ವಿಲ್ ಗೆಟ್ ಟು ನೋ ವಾಟ್ ಕೈಂಡ್ ಆಫ್ ಫಿಲ್ಮ್ಸ್ ಈಸ್ ದಿಸ್ ಅಂತ. ಸೊ ಇದು ಸೀತಾರಾಮ್ ಐ ಥಿಂಕ್ ಸೆಕೆಂಡ್ ಕೇಸ್ಗೆ ನಿಲ್ಲಲ್ಲ, ಇದು ತುಂಬಾ ಕೇಸ್ಗಳು ಬರ್ತಾ ಇರ್ತವೆ. ಸೊ ಡೆಫಿನೆಟ್ಲಿ ಮೆನಿ ಮೋರ್ ಕೇಸಸ್ ಯಾಕಂದ್ರೆ ಯಾರೇ ಒಬ್ಬ, ಈಗ ಸಾಕಷ್ಟು ಜನ ಪೊಲೀಸ್ ಅಧಿಕಾರಿಗಳು ನೀವು ಗೊತ್ತಿರುತ್ತೆ, ಸೊ ಸಾವಿರಾರು ಕೇಸಸ್ಗಳು ಅವ್ರು ಹ್ಯಾಂಡಲ್ ಮಾಡಿರ್ಬೋದು, ಬಟ್ ಅವ್ರಿಗೆ ಮನಸ್ಸಿನಲ್ಲಿ ಉಳಿಯುವಂತ ಕೆಲವು ಕೇಸ್ಗಳು ಹಾಗಾಗಿ ಇರ್ತವೆ. ಸೊ ಅಂಥ ಒಬ್ಬ ಅಧಿಕಾರಿಗೆ ಇಂಥ ಒಂದು ಕಾಡುವಂತಹ ಕೇಸ್ ಇದು. ಸೊ ತುಂಬಾ ಎಂಜಾಯ್ ಮಾಡ್ತೀರಾ. 20ನೇ ತಾರೀಕು ಥಿಯೇಟರ್ಸ್ ಅಲ್ಲಿ ಬರ್ತಾ ಇದೆ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್. ಎಲ್ಲರೂ ನೋಡಿ, ಇಂಥ ಒಳ್ಳೆ ಚಿತ್ರಕ್ಕೆ ನೀವು ಯಾವಾಗ್ಲೂ ಹಾರೈಸ್ತಾನೆ ಇರ್ತೀರಾ ಅಂಡ್ ಸಪೋರ್ಟ್ ಮಾಡ್ತಾ ಇರ್ತೀರಾ. ಅದೇ ರೀತಿ ಒಂದು ಪಾಸಿಟಿವ್ ಒಂದು ವರ್ಡ್ ಸ್ಪ್ರೆಡ್ ಮಾಡಿ ಈ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಡೈರೆಕ್ಟರ್ ಸರ್ ಲಾಸ್ಟ್ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ವಿಜಯ್ ರಾಘವೇಂದ್ರನ್ ಒಂದು ಮಾತು ಹೇಳಿದ್ರು, ಪವನ್ ಒಡೆಯರ್ ಸರ್ ಒಂದು ಮಾತು ಹೇಳಿದ್ರು. ಇತ್ತೀಚೆಗೆ ಕನ್ನಡ ಸಿನಿಮಾಗಳನ್ನ ಬಿಟ್ಟು ಪರಭಾಷೆ ಸಿನಿಮಾಗಳ ವ್ಯಾಮೋಹ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ. ಮೊದಲು ನಮ್ಮಲ್ಲಿ ಪರಭಾಷಾ ನಟಿಯರ ವ್ಯಾಮೋಹ ಇತ್ತು, ಈಗ ಪರಭಾಷಾ ಸಿನಿಮಾಗಳ ವ್ಯಾಮೋಹ ಆಗ್ಬಿಟ್ಟಿದೆ. ಸಾಧಾರಣ ಸಿನಿಮಾ ಕೂಡ ಅಲ್ಲಿ ಅಷ್ಟೊಂದು ಕ್ಲಿಕ್ ಆಗುತ್ತೆ, ಕನ್ನಡಕ್ಕೆ ಬಂದಾಗ ಇನ್ನೂ ಕ್ಲಿಕ್ ಆಗುತ್ತೆ. ಯಾಕೆ? ನನಗೆ ಯಾವಾಗಲೂ ಒಂದು ಕೇಳ್ತಾ ಇದ್ದೆ. ಫಾರ್ ಎಕ್ಸಾಂಪಲ್ ಮಲಯಾಳಂ ಸಿನಿಮಾ ಅಂತ ಇಟ್ಕೊಂಡ್ಬೇಡ, ಆ ಸಿನಿಮಾದ ಪ್ರೇಕ್ಷಕರು ಬೆಂಗಳೂರಲ್ಲಿರೋರು ಒಂದು 15,000 ಸ್ಟೂಡೆಂಟ್ಸ್ ಇದ್ದಾರೆ. ಪ್ರತಿ ಒಬ್ಬ ಸ್ಟೂಡೆಂಟ್ಸ್ ವಾಟ್ಸಪ್ ಮೂಲಕ ಜಿದ್ದು ಬಿದ್ದು ಆ ಸಿನಿಮಾನ ನೋಡ್ಲೇಬೇಕು, ಅದನ್ನ ಕರ್ನಾಟಕದಲ್ಲಿ ಗೆಲ್ಲಿಸಲೇಬೇಕು ಅನ್ನೋದು ಹುಮ್ಮಸ್ಸಲ್ಲಿ ಹೋಗ್ತಾರೆ. ದಟ್ಸ್ ದಿ ಫ್ಯಾಕ್ಟ್. ಯಾಕೆ ಅಂತ ಒಂದು ಪ್ರಶ್ನೆ ಮಾಡಿ ಹುಡುಕೋಕ್ ಹೋದಾಗ ನಮಗೆ ಗೊತ್ತಾಗಿದ್ದು, ಯಾಕೆ ನಮಗೆ ಆ ವ್ಯಾಮೋಹ ಇಲ್ಲ? ಬಹಳ ಬೇಜಾರಿನ ಸಂಗತಿ. ಇತ್ತೀಚೆಗೆ ಬಂದಿರೋ ಎಷ್ಟೋ ಸಿನಿಮಾಗಳನ್ನ ಥಿಯೇಟರ್ಗೆ ಬಂದು ನೋಡಿದವರು ಯಾರೂ ಇಲ್ಲ. ನಾನೇ ಆಕ್ಟ್ ಮಾಡೋ ಒಂದು ಸಿನಿಮಾ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ, ಪಾಪ ಅದು ಸಿನಿಮಾ ಚೆನ್ನಾಗಿದೆ, ಬಹಳ ವಿಭಿನ್ನವಾಗಿದೆ. ಅಮೆಝಾನ್ ಪ್ರೈಮ್ ಅಲ್ಲಿ 3rd ಪ್ಲೇಸ್ಗೆ ಹೋಯ್ತು. 3rd ಪ್ಲೇಸ್ಗೆ ಹೋಗ್ಬೇಕಾದ್ರೆ ಎಷ್ಟು ಜನ ಅದನ್ನ ನೋಡಿರ್ಬೇಕು, ಹುಚ್ಚೆದ್ದು ಹೋಯ್ತು. ಆದ್ರೆ ನಮ್ಮ ಥಿಯೇಟ್ರಿಗೆ ಬರೋಕೆ ನಮ್ಗೆ ಪೇಷನ್ಸೇ ಇಲ್ಲ. ದಯವಿಟ್ಟು ಅದು ಏನಾಗುತ್ತೋ ಗೊತ್ತಿಲ್ಲ, ಇದು ಚೇಂಜ್ ಆಗುತ್ತೆ, ಸ್ವಲ್ಪ ಟೈಮ್ ಬೇಕು.
ಬಟ್ ನಮಗೆ ನಮ್ಮ ಕನ್ನಡ ಸಿನಿಮಾಗಳ ಬಗ್ಗೆ ಒಂದು ವಿಪರೀತ ವ್ಯಾಮೋಹ ಉಕ್ಕಿ ಹರಿದು ನಮ್ಮ ಸಿನಿಮಾಗಳ ನೋಡ್ಲೇಬೇಕು ಅಂತ ಜನ ಜಿದ್ದು ಬಿದ್ದು ಕ್ಯೂ ಅಲ್ಲಿ ನಿಂತ್ಕೊಂಡು ಟಿಕೆಟ್ ತಗೊಳಕ್ ಬರುವಂತಹ ದಿನ ಯಾವಾಗ ಅಂತ ನಾನು ಆಸೆಯಿಂದ ಕಾಯ್ತಾ ಇದ್ದೀನಿ. ಬಹುಶಃ ಇದು ಮಾಧ್ಯಮದವರ ದೊಡ್ಡ ಜವಾಬ್ದಾರಿ ಇದೆ. ನಿಮಗೆ ಸೋಷಿಯಲ್ ಮೀಡಿಯಾ ಇರ್ಬೋದು, ನಮ್ಮ ಪ್ರೆಸ್ ಇರ್ಬೋದು, ನಿಮ್ಗೆಲ್ರಿಗೂ ದೊಡ್ಡ ಜವಾಬ್ದಾರಿ ಇದೆ. ಜನರನ್ನ ಹೇಗೆ ಥಿಯೇಟ್ರಿಗೆ ನಿಮ್ಮ ಮಾತಿನ ಮೂಲಕ, ನಿಮ್ಮ ಬರವಣಿಗೆಯ ಮೂಲಕ, ನಾನು ಇದೊಂದೇ ಸಿನಿಮಾ ಅಂತ ಹೇಳ್ತಿಲ್ಲ, ಸಾರಿ, ನೀವು ಹೇಳ್ಕೊಂಡು ಬರುವಂತಹವರಾಗಬೇಕು. ಆ ದಾರಿ ಮಾರ್ಗದರ್ಶನ ನಿಮ್ಮಿಂದ ಆಗ್ಬೇಕು, ಬೇರೆ ಯಾರು ಮಾಡೋಕ್ಕಾಗಲ್ಲ. ಅದನ್ನ ನಾವು ಇಲ್ಲಿ ಬಡ್ಕೋಬಹುದಷ್ಟೇ. ಸಿನಿಮಾ ಚೆನ್ನಾಗಿದೆ ಬನ್ನಿ, ಕಷ್ಟಪಟ್ಟು ಸಿನಿಮಾ ಮಾಡಿದೀವಿ ಬನ್ನಿ ಅಲ್ಲ, ಅದು ನಿಮ್ಮ ಕೈಯಲ್ಲಿದೆ. ಅದು ಎಲ್ಲಿವರೆಗೆ ನೀವು ಸಿನಿಮಾ ನೀವು ಒಂದ್ಸಲ ನೋಡಿ, ನಿಜವಾಗ್ಲೂ ಓಕೆ, ಒಂದು 65% ಚೆನ್ನಾಗಿದ್ರು ಸಾಕು, ಜಿದ್ದು ಬಿದ್ದು ಅದನ್ನ ಪ್ರಮೋಟ್ ಮಾಡಿ ಗೆಲ್ಸೋಣ ಅನ್ನುವಂತಹ ಒಂದು ಹುಮ್ಮಸ್ಸು ನಮ್ಮವ್ರಿಗಿರ್ಬೇಕು. ಅಫ್ಕೋರ್ಸ್ ಇದರಲ್ಲಿರುವಾಗ ನನ್ನ ಪಾತ್ರ ಅದು ಸಿನಿಮಾದ ಉದ್ದಕ್ಕೂ ನಂದು ಗೆಸ್ಟ್ ಅಪಿಯರೆನ್ಸು. ಆದ್ದರಿಂದ ಸಿನಿಮಾ ನೋಡಿದಾಗಲೇ ಗೊತ್ತಾಗೋದು ಆ ಪಾತ್ರ ಏನು ಅಂತ. ನಂದು ರಾಘಣ್ಣಂದು ಸುಮಾರು 25-27 ವರ್ಷಗಳ ನಂಟು, ಜನ್ಮದ ಅನುಬಂಧ. ಸೊ ಹಾಗಾಗಿ ಆ ಅನುಬಂಧ ಇಲ್ಲೂ ಕಂಟಿನ್ಯೂ ಆಗ್ತಾ ಇದೆ. ಅಂಡ್ ಗೆಸ್ಟ್ ಅಪಿಯರೆನ್ಸ್ ಹೇಗೋ ಸಿನಿಮಾದಲ್ಲಿ ಇಲ್ಲೂ ಅಷ್ಟೇ. ನನಗೆ ಸಿನಿಮಾ ಇಲ್ಲಿಗೆ ಬನ್ನಿ ಅನ್ನೋಕೆ ಒಂದು ಮಿಸ್ ಕಾಲ್ ಕೊಟ್ಟು ನಾನು ದೇವ್ರ ಹತ್ರ ಅಯ್ಯೋ ಸಾತ್ವಿ ಕಾಲ್ ಮಾಡಿ ಏನು ಸಮಸ್ಯೆನೋ ಅಂತ ಹೇಳಿ ಫೋನ್ ಮಾಡಿದ್ರೆ ಬಹುಶಃ ನಾನು ಬೆರಬೇಕಾಗಿರ್ಲಿಲ್ಲ ಅವನಿಗೆ. ಅವ್ನು ಸುಮ್ಮನೆ ನನಗೊಂದು ಕೊಟ್ಟು ವಿಗೆ ಡಯಲ್ ಮಾಡಕ್ ಹೋಗಿದ್ದು ಯುಗೆ ಡಯಲ್ ಆಯ್ತು ಅನ್ಸುತ್ತೆ. ಸೊ ಹಾಗಾಗಿ ನಾನು ಇಲ್ಲಿದ್ದೀನಿ. ಬಟ್ ಸಿನಿಮಾ ಪವನ್ ಒಡೆಯರ್ ಸರ್ ಅದನ್ನ ತಗೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ನೀವು ಅದನ್ನ ಗ್ರಾಸ್ ಮಾಡ್ಬೋದು. ಸಿನಿಮಾದ ಇಂಟೆನ್ಸಿಟಿ ಎಷ್ಟಿದೆ, ಒಬ್ಬ ಡೈರೆಕ್ಟರ್ಗೆ ಇನ್ನೊಬ್ಬ ಡೈರೆಕ್ಟರ್ ವರ್ಕ್ ಇಷ್ಟ ಆಗೋದು ಬಹಳ ಕಡಿಮೆ. ಚೆನ್ನಾಗಿದೆ, ಆದ್ರೆ ಅವರು ಜಿದ್ದು ಬಿದ್ದು ಇಲ್ಲ ಈ ಸಿನಿಮಾ ಚೆನ್ನಾಗಿದೆ, ಇದನ್ನ ಏನಾದ್ರೂ ಮಾಡಿ ಎತ್ತೋಣ, ಜನರ ಹತ್ರ ರೀಚ್ ಮಾಡೋಣ ಅಂತ ಅವ್ರು ಜಿದ್ದು ಬಿದ್ದು ಅದ್ರ ಹಿಂದೆ ಬಿದ್ದಿದ್ದಾರೆ ಅಂದ್ರೆ ಸಿನಿಮಾ ಚೆನ್ನಾಗಿದೆ ಅಂತ ನಾನು ಅಂದ್ಕೋತೀನಿ. ನನಗದೊಂದು ಫಸ್ಟ್ ಅಶ್ಯೂರೆನ್ಸ್. ಬಹುಶಃ ಆ ಅಶ್ಯೂರೆನ್ಸ್ ಈಗ ನಿಮಗೂ ಸಿಕ್ಕಿದೆ ಅಂತ ಅನ್ಕೋತೀನಿ. ಈ ಸಿನಿಮಾದಲ್ಲಿ ನನ್ನ ಪಾತ್ರಕ್ಕೆ ಸಹಕಾರ ನೀಡಿದ ದೇವಿ ಅಂತೂ ಅದೊಂಥರ ಹುಚ್ಚರು ಅಂತೀವಿ ನಾವು ಅವ್ರನ್ನ. ಒಳ್ಳೆ ಹುಚ್ಚರು ಇವರು. ಸಿನಿಮಾ ಬಿಟ್ರೆ ಬೇರೆ ಏನಿಲ್ಲ ಅವರಿಗೆ, ಪ್ರಪಂಚನೇ ಇಲ್ಲ. ನಾವು ಕಳ್ಕೊಂಡ್ವಿ, ನಾವಲ್ಲೇ ಪಡ್ಕೋತೀವಿ, ನಾವಿನ್ನೆಲ್ಲ ಹೋಗ್ಬಿಟ್ಟು ಪಡ್ಕೊಳ್ಳೋರಲ್ಲ. ಸೊ ಆ ಥರದ ದ್ವಯರು ಇಲ್ಲಿ ಕೂತಿದ್ದಾರೆ ಅಕ್ಕಪಕ್ಕದಲ್ಲಿ. ಸೊ ಅವರಿಗೆ ಒಳ್ಳೇದಾಗ್ಲಿ, ಅವರಿಗೆ ಇನ್ನು ಮುಂದೆ ಒಂದಷ್ಟು ಸಿನಿಮಾಗಳನ್ನು ಮಾಡೋ, ಚಿಕ್ಕ ಮಟ್ಟದ ಸಿನಿಮಾಗಳನ್ನೇ ಮಾಡಲಿ, ಅಂತ ಸಿನಿಮಾಗಳು ಬೇಕು ಕನ್ನಡದಲ್ಲಿ. ಸೊ ಅಂತಹ ಸಿನಿಮಾಗಳಾಗ್ಲಿ ಅಂತ ಹೇಳ್ತಾ ಪವನ್ ಒಡೆಯರಿಗೆ ಮತ್ತೊಂದ್ಸಲ ಥ್ಯಾಂಕ್ಸ್ ಹೇಳ್ತಾ, ಇದಕ್ಕೆ ವರ್ಕ್ ಮಾಡಿರೋಂಥ ಅವ್ರಿಗೆ ಎಲ್ಲರೂ ಹೇಳಿರೋ ಕ್ಯಾಮರಾಮನ್ ಅದ್ಭುತ, ಅವರ ಕೆಲಸ ನೋಡೋಕ್ಕಾದ್ರೂ ನೀವುಗಳು ಬರಲೇಬೇಕು. ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ನವನೀತ್ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ, ಅದರಿಂದ ಕಿವಿಗೆ ಇಂಪಾಗಿದೆ. ಪ್ಲೀಸ್ ದಯವಿಟ್ಟು ಇದೆಲ್ಲವನ್ನು ಜನರಿಗೆ ತಲುಪಿಸೋದು ನಿಮ್ಮ ಜವಾಬ್ದಾರಿ. ಆ ಮೂಲಕ ಜನರು ಸಿನಿಮಾ ಥಿಯೇಟರ್ ಮುಂದೆ ನಿಲ್ಲೋ ಹಾಗಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಮೇಡಮ್, ಸಿನಿಮಾ ಪ್ರಮೋಷನ್ ಅಂತ ಬಂದಾಗ ಅಥವಾ ಸಿನಿಮಾ ಪ್ರಚಾರ ಅಂತ ಬಂದಾಗ ನೀವು ಹೇಳಿದೆ ಕೇರಳದವರೆಲ್ಲ ಒಂದು ಫಾರ್ಮೆಟ್ ಕೊಟ್ಟರೆ ನೀವು ನಮ್ಮಲ್ಲೂ ಕೂಡ ಮಾಧ್ಯಮದವರು ಬಹುತೇಕ ಆಲ್ಮೋಸ್ಟ್ ಅವ್ರು ಪ್ರಯತ್ನ ಮಾಡ್ತಾರೆ. ಕೆಲವು ಸಿನಿಮಾಗಳು ಕಲಾವಿದರುಗಳೇ ಬರೋದಿಲ್ಲ. ನಾನು ನೋಡಿದಾಗೇನೆ ಒಬ್ಬರೊಬ್ಬರ ಮೇನ್ ಬರ್ತಾರೆ, ಪಾಪ ಅವ್ರ ಜವಾಬ್ದಾರಿ ಅವ್ರು ನಿಭಾಯಿಸ್ತಾರೆ. ಉಳಿದಂಥ ಸಪೋರ್ಟ್ ಟೀಮ್ ಬರಲ್ಲ, ಟೆಕ್ನಿಷಿಯನ್ ಟೀಮ್ ಬರಲ್ಲ, ಅದು ಬಂದರೂ ಕೂಡ ಥಿಯೇಟ್ರಿಕಲ್ ರಿಲೀಸ್ ಸಮಸ್ಯೆಗಳು ಎದುರಿಸ್ತಾರೆ. ನಮ್ಮಲ್ಲಿ ಅಲ್ಲಿ ಒಗ್ಗಟ್ಟಿಲ್ಲ. ಗೊತ್ತು ನನಗೆ. ಮೊನ್ನೆ ಯಾರೋ ಒಬ್ರು ನಟರಿಗೆ ನಾನು ಈ ಮಾತು ಕೇಳಿದೆ. ಸಿನಿಮಾ ಒಂದೇ ವಿಷಯ ಅಲ್ಲ, ಸಿನಿಮಾ ಒಳ ಮತ್ತೆ ಹೊರಗಡೆ ಇದೆಯಲ್ಲ, ಆ ಎಲ್ಲಾ ತಂಡಕ್ಕೂ ಕೈ ಜೋಡಿಸಿದ್ರೆ ಮಾತ್ರ ಗೆಲ್ಸಕ್ಕೆ ಸಾಧ್ಯ. ಇಲ್ಲಿ ನೋಡಿ, ಇವಾಗ ಈ ಸಿನಿಮಾ 20 ರಿಲೀಸ್ ಅಂತ ಹೇಳ್ತೀರಿ ಅಲ್ವಾ, ಎಷ್ಟು ದಿನ ಇದೆ ಇಲ್ಲಿಂದ ಟೈಮು? 10-15 ಡೇಸ್. ಸೊ ಇದು ಏನಾಗುತ್ತೆ, ಅಷ್ಟು ಈಸಿ ಅಲ್ಲ ಅದು ಜನಗಳನ್ನ ಸಿಗೋದಕ್ಕೆ. ಆಮೇಲೆ ಇವತ್ತು ಜನಕ್ಕೆ ಎಲ್ಲ ಮೊಬೈಲಲ್ಲಿ ನಿಂತ್ಬಿಟ್ಟಿದ್ದಾರೆ, ಸ್ನ್ಯಾಪಲ್ಲಿ ಮೊಬೈಲ್ ಹೊರಟೋಗುತ್ತಲ್ಲ. ಸೊ ಯಾರು ಥಿಯೇಟ್ರಿಕಲ್ಲೇ ಬಂದು ನೋಡ್ಬೇಕು, ಬರಬೇಕು ಅಂದ್ರೆ ಬೇರೆ ರೀತಿಯಾದಂತ ಎಫರ್ಟೇ ಹಾಕ್ಬೇಕು. ವಾಲಂಟಿಯರ್ ಆಗಿ ಮಾಡಬೇಕು ಅಥವಾ ಟೀಮ್ ಅವ್ರನ್ನ ಸಪೋರ್ಟ್ ಮಾಡಬೇಕು, ಎಲ್ಲವೂ ಕೈಗೂಡಬೇಕು. ಆ ಕೈಗೂಡೋ ಕೆಲಸ ನಡೀತಾ ಇಲ್ಲ ನಮ್ಮಲ್ಲಿ. ಇಂಡಸ್ಟ್ರಿಯಲ್ಲಿ ಆ ಸಮಸ್ಯೆ ಇದೆ. ಸಾರಿ ಟು ಸೇ ದಿಸ್. ಒಂದು ಸಿನಿಮಾ ಆದಾಗ ಚೆನ್ನಾಗಿದೆ ಅಂದಾಗ ಇನ್ನೊಂದು ಪ್ರೊಡಕ್ಷನ್ ಕಂಪನಿ ಅವ್ರು ಇರ್ಬೋದು ಒಂದು ಒಟ್ಟಿಯಾಗಿ ಇದು ಒಂದು ಒಳ್ಳೆ ಸಿನಿಮಾ, ಇದನ್ನ ಗಟ್ಟಿಯಾಗಿ ನಿಲ್ಸೋಣ, ಇದು ನಮ್ಮಲ್ಲಿ ಆಗ್ತಾ ಇಲ್ಲ. ಬೇರೆ ಭಾಷೆಯ ಇದರಲ್ಲಿ ಅದಿದೆ, ನಾನು ಅಬ್ಸರ್ವ್ ಮಾಡಿದ್ದೀನಿ. ಒಂದು ಸಿನಿಮಾ ಚೆನ್ನಾಗಿದೆ ಅಂದಾಗ ಅಲ್ಲಿಯ ಎಲ್ಲಾ ದೊಡ್ಡ ದೊಡ್ಡ ಕಲಾವಿದರು ಕೂಡ ಬಂದ್ಬಿಟ್ಟು ಆ ಸಿನಿಮಾನ ಮುಂದಕ್ಕೆ ತಗೊಂಡು ಹೋಗ್ತಾರೆ. ಅವರಿಗೆ ಶಾಬಾಷ್ಗಿರಿ ಕೊಡ್ತಾರೆ, ಅದ್ರ ಬಗ್ಗೆ ಪ್ರೇಸ್ ಮಾಡ್ತಾರೆ, ಅದ್ರ ಬಗ್ಗೆ 4 ಲೈನ್ ಬರೀತಾರೆ. ನಮ್ಮಲ್ಲಿ ಅದು ಇನ್ನೂ ಆಗ್ತಾ ಇಲ್ಲ. ಪ್ಲೀಸ್
ದೊಡ್ಡವರೆಲ್ಲರೂ ಒಂಚೂರು ಚಿಕ್ಕವರ ಸಿನಿಮಾಗಳಿಗೆ ದಯವಿಟ್ಟು ಕಿವಿ ಕೊಡಿ. ಒಂಚೂರು 4 ಲೈನ್ ಬರೆದು ಹಾಕಿ ಸಿನಿಮಾಗಳು ಚೆನ್ನಾಗಿ ಆಗಿದಾಗ ಅದನ್ನ ನಾವು ಪ್ರೋತ್ಸಾಹ ಮಾಡಲೇಬೇಕು. ಇಲ್ಲೇನು ದೊಡ್ಡ ಚಿಕ್ಕ ಅಂತಿಲ್ಲ, ಯಾವ ಸಿನಿಮಾ ಚೆನ್ನಾಗಿ ಮಾಡ್ತಾ ಅದೆಲ್ಲ ದೊಡ್ಡ ಸಿನಿಮಾ. ಇಲ್ಲ, ಮೊನ್ನೆ ಒಬ್ಬರು ಕಲಾವಿದರಿಗೆ ನಾನು ಕೇಳುವಾಗ ಒಂದು ಮಾತು ಹೇಳಿದ್ರು ಅವರು, ಸರ್ ಇದು ಸಿನಿಮಾ ಬಂದಿದೆ, ನೀವು ನೋಡಿದ್ರಾ, ನೀವು ಆಕ್ಟ್ ಮಾಡಿದಿರಿ, ಯಾವ ಸಿನಿಮಾ ಅದು ಈ ಸಿನಿಮಾ ತುಂಬಾ ಮೇಜರ್ ರೋಲ್ ಮಾಡಿದಿರಿ ನೀವು. ಓ ಹೌದಾ, ತುಂಬಾ ಸಿನಿಮಾ ಮಾಡ್ತೀನಿ, ನನಗೆ ಅದು ಯಾವ್ದು ಅಂತ ಗೊತ್ತಾಗ್ತಾ ಇಲ್ಲ ಅಂದ್ರು. ಐ ವಾಸ್ ಶಾಕ್ಡ್. ಸೊ ಈ ತರದ್ದು ಆಗ್ತಾ ಇದೆ. ಅದಕ್ಕೆ ಅವ್ರು ಎಚ್ಚೆತ್ಕೊಂಡ್ರೆ ಖಂಡಿತ ನಿಲ್ಲುತ್ತಾರೆ. ಆಗ್ಲಿ, ಒಂದಷ್ಟು ಎಚ್ಚೆತ್ಕೊಳ್ಳೋ ಕೆಲಸನ ಮಾಡೋ ಹಾಗಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನವನೀತ್ ಅಂತ. ಈ ಹಿಂದೆ ಡೇರ್ ಡೆವಿಲ್ ಮುಸ್ತಫಾ ಅಂತ ಒಂದು ಸಿನಿಮಾ ಮ್ಯೂಸಿಕ್ ಮಾಡಿದ್ದೆ. ಎಲ್ಲ ಕೇಳಿ ಒಳ್ಳೆ ಟಾಕ್ ಆಗಿತ್ತು, ಮ್ಯೂಸಿಕ್ ಬಗ್ಗೆನೂ ಮಾತಾಡಿದ್ರಿ. ಆಮೇಲೆ ಹೆಬ್ಬುಲಿ ಕಟ್ ಅನ್ನೋ ಸಿನಿಮಾ ಮಾಡಿದೆ, ಅದಕ್ಕೂ ಎಲ್ಲ ಮಾತಾಡಿದ್ರಿ. ಈಗ ನನ್ನ ಪ್ರೀತಿಯ ಚಿತ್ರ, ತುಂಬ ಜವಾಬ್ದಾರಿ ಇತ್ತು ಈ ಸಿನಿಮಾ ನನಗೆ ತಂದುಕೊಟ್ಟಾಗ. ವಿಜಯ್ ಸರ್ ರಾಘಣ್ಣ ಅವ್ರ ಆ್ಯಕ್ಟಿಂಗ್ ನೋಡಿದ್ರೇ ಗಾಬರಿ ಆಗ್ಬಿಟ್ಟೆ. ಒಂದು ಅರ್ಧ ಕ್ಷಣ ನಿಜವಾಗ್ಲೂ ನಾನು ಇದಕ್ಕೆ ನಿಜವಾಗ್ಲೂ ಮಾಡೋದು ಏನಿದು ಈ ಥರ ಹೋಯ್ತಲ್ಲ, ಇದು ಅರ್ಥ ಆಗ್ತಿಲ್ವೇ ಕೇಸು ಅಂತಾರಲ್ಲ ರಂಗಣ್ಣ, ಹಂಗಾಗೋಯ್ತು. ಆಮೇಲೆ ಸರಿ ಕೇಳಿದೆ, ಏನು ನಿಜವಾಗ್ಲೂ ಮಾಡ್ಬೋದಾ ನಾನು ಅಂದೆ. ಮಾಡಿ ಟ್ರೈ ಮಾಡಿ ಅಂದರು. ಒಂದು ಮ್ಯೂಸಿಕ್ ಪೀಸ್ ಮಾಡಿ ತೋರಿಸ್ದೆ, ಡೈರೆಕ್ಟ್ರು ಬಂದರು, ಮಾತಾಡಲೇ ಇಲ್ಲ. ನೋಡ್ಬಿಟ್ಟು ಮುಂದುವರಿಸಿ ಅಂದ್ಬಿಟ್ಟು ಹೊಟ್ಟೋದ್ರು. ಏನು ನಿಜವಾಗ್ಲೂ ಮುಂದುವರಿಸ್ಬೇಕಾ, ನನಗೆ ಅದು ಏನೂ ಗೊತ್ತಾಗ್ತಾ ಇಲ್ಲ ಇದು ಅಂತ ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ಕಂಟಿನ್ಯೂ ಆಯಿತು, ಕೆಲಸ ನಡೀತು. ಆಮೇಲೆ ನೀವು ನೋಡಿರೋ ಎಲ್ಲ, ಇಲ್ಲಿ ತನಕ ನೋಡಿರೋ ಎಲ್ಲ ಪೀಸಸ್ನ ಮಾಡೋಕ್ಕೆ ಸ್ಫೂರ್ತಿ ಕೊಟ್ಟಿದ್ದೆ ಡೈರೆಕ್ಟರ್ ಅಗೇನ್. ಆಮೇಲೆ ಶಶಾಂಕ್ ಅವರು ಹಾಕೊಂಡು ರುಬ್ಬಿದ್ದಾರೆ. ಇವ್ರು ಎಡಿಟ್ ಮಾಡಿದಾಗ ಸ್ವಲ್ಪ ಬೇರೆ ಮ್ಯೂಸಿಕ್ ಡೈರೆಕ್ಟ್ರೆಲ್ಲ ಸ್ವಲ್ಪ ಎಚ್ಚರವಾಗಿರಿ, ಅವರು ರುಬ್ಬೋ ಕಾರ್ಯಕ್ರಮ ಇರುತ್ತೆ, ಇವ್ರು ಸ್ವಲ್ಪ ಚೆನ್ನಾಗಿ ರುಬ್ತಾರೆ. ಆಮೇಲೆ ಆಲ್ಸೋ ಇನ್ನೊಂದು ಸರ್ಪ್ರೈಸ್ ಅಂದರೆ, ನನ್ನ ಫೇವ್ರೆಟ್ ವಿಷಯ, ವಿಜಯ್ ಸರ್ಗೆ ಕಾಟಕೋಟೆನೋ ಮಾಡಿಸ್ಕೊಂಡಿದ್ದೀನಿ. ಅದು ಇಷ್ಟರಲ್ಲೇ ಡೈರೆಕ್ಟ್ರು ಪ್ರೊಡ್ಯೂಸರ್ ಹೇಳ್ತಾರಲ್ಲೋ ಗೊತ್ತಿಲ್ಲ, ನಾನು ಹೇಳ್ತಿದ್ದೀನಿ. ವಿಜಯ್ ಸರ್ಗೆ ಹಿಂಸೆ ಕೊಟ್ಟು ಏನೋ ಒಂದು ಕೆಲಸ ಮಾಡಿಸ್ಬಿಟ್ಟಿದ್ದೀನಿ ವಿಜಯ್ ಸರ್ ಕೈಲಿ. ಅದು ಇಷ್ಟರಲ್ಲೇ ನೆಕ್ಸ್ಟ್ ಮೋಸ್ಟ್ಲಿ ರಿಲೀಸ್ ಅದೇ ಅನಿಸುತ್ತೆ. ನೋಡೋಣ, ಅದು ನಿಮಗೆಲ್ಲ ಇಷ್ಟ ಆಗ್ಬೋದು. ತುಂಬ ತುಂಬ ಪ್ರೀತಿಯಿಂದ ರಾಘಣ್ಣ ಆಡ್ಕೊಟ್ಟಿದ್ದಾರೆ ಅಷ್ಟೇ. ಇದಕ್ಕೆ ಮೇಲೆ ನಾನೇ ಮ್ಯೂಸಿಕ್ ಡೈರೆಕ್ಟ್ರು, ಸೊ ಏನು ಹೇಳೋಕ್ಕೇನಿಲ್ಲ. ಸರ್ 3 ಸಾಂಗ್ ಇದೆ. ಒಂದು ತುಂಬ ರೂಟೆಡ್ ಸಾಂಗು, ಇನ್ನೊಂದೊಂದು ಲವ್ ಬಿಟ್ ಇದೆ, ಲವ್ ಸಾಂಗ್ ಇದೆ. ಇನ್ನೊಂದು ಕ್ಲೈಮ್ಯಾಕ್ಸಲ್ಲಿ, ಒಂದು ಪ್ರೀ ಕ್ಲೈಮ್ಯಾಕ್ಸಲ್ಲಿ ಒಂದು ಸಾಂಗ್ ಬರುತ್ತೆ. ಅವ್ರ ಕೈಲಿ ಆಡ್ಸೋದ್ನ, ಅವ್ರಿಗೇನೋ ಕಾಟ ಕೊಟ್ಟಿದ್ದೀನಿ ಅಂತ ಹೇಳಿದೆ ಅಷ್ಟೇ. ಇಲ್ಲ, ಅದು ಗೊತ್ತಿಲ್ಲ ಸರ್, ನನಗೆ ಆಡ್ಸಿದ್ನ ಗೊತ್ತಿಲ್ಲ, ನನಗೇನು ಗೊತ್ತಾಗ್ತಾ ಇಲ್ಲ. ಆ ಥರದಕ್ಕೆ ಹೇಳಕ್ಕೆ ಗೊತ್ತಾಗ್ತಾ ಇಲ್ಲ ಸರ್. ರೀ ರೆಕಾರ್ಡಿಂಗು ಆ್ಯಕ್ಚುಲಿ ಇದು ಮುಂಚೆನೇ ಏನು ಸ್ವಲ್ಪ ಅರ್ಜೆಂಟಲ್ಲಿ ಮಾಡಬೇಕು ಅಂದಿದ್ರು. ಒಂದು ಹೆಂಗೋ ಒಂದು ಮಾಡಿ ಒಂದು 45 ದಿನದಲ್ಲಿ ಮುಗಿಸ್ದೆ ಸರ್, ಒಂದು 45 ಡೇಸ್. ಸರ್ ನಾನು ಮತ್ತು ನನ್ನ ಇನ್ನೊಬ್ಬ ನನ್ನ ಜೊತೆ ಕೆಲಸ ಮಾಡ್ತಾರೆ. ಮೋಸ್ಟ್ಲಿ ಹಂಗೆ ಆಗುತ್ತೆ. ಒಂದೊಂದ್ಸಲ ಏನಾಗುತ್ತೆ, ಎಡಿಟ್ಗೆ ಹೋಗಿ ವಾಪಸ್ ಬರುತ್ತೆ, ರೀ ರೆಕಾರ್ಡಿಂಗ್ ಮಾಡಿ ಕೊಡ್ತೀವಿ, ಅದೇನೋ ಬೀಟ್ ಇಷ್ಟ ಆಗುತ್ತೆ, ಇನ್ನೊಂದಿನ ಸ್ವಲ್ಪ ಕಟ್ ಮಾಡೋದಿರುತ್ತೆ, ಆ ಥರದ್ದು ಹೋಗಿ ಬರೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಿಟ್ಟರೆ ಮೋಸ್ಟ್ ಆಫ್ ದ ಟೈಮ್ 30 to 45 ಡೇಸಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಮುಗಿಸ್ಬೋದು ಸರ್, ಯಾವುದೇ ಸಿನಿಮಾ ಆದರೂ. ಹಾಂ, ದ ಹೋಲ್ ಇಡೀ ಸಿನಿಮಾನೇ ಅದು ತುಂಬ ಇಂಪಾರ್ಟೆಂಟ್ ಪಾಯಿಂಟು. ಇಡೀ ಸಿನಿಮಾ ಮ್ಯೂಸಿಕ್ ಬೇಸ್ಡ್ ಆಗಿದೆ, ಅಂದರೆ ಮ್ಯೂಸಿಕಲ್ ಸಿನಿಮಾ ಅಂತ ಕರಿಬೋದು ಇದನ್ನ. ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ, ತುಂಬ ಸಿಕ್ಕಾಪಟ್ಟೆ ಮ್ಯೂಸಿಕ್. ಅದಕ್ಕೆ ನನಗೆ ಭಯ ಆಗಿದೆ ಆ್ಯಕ್ಚುಲಿ. ಕಂಪ್ಲೀಟ್ ಸಿನಿಮಾ ಫೋಕಸ್ಡ್ ಆನ್ ಯು ಅನ್ನೋ ಥರ ಕಾಣಿಸ್ತಿತ್ತು ನನಗೆ ನಾನು ತೊಗೊಳ್ಳುವಾಗ. ಇನ್ನು ಫಸ್ಟ್ ಫ್ಯೂ ಫಿಲಮ್ಸ್ ಮಾಡ್ತಾ ಇದ್ದೀನಿ, ಆಲ್ರೆಡಿ ಇಷ್ಟೊಂದು ದೊಡ್ಡ ಜವಾಬ್ದಾರಿ ಥರ ಇತ್ತು. ಬಟ್ ತುಂಬ ಇಷ್ಟ ಆಗುತ್ತೆ. ಮ್ಯೂಸಿಷಿಯನ್ಸ್ಗಂತೂ ತುಂಬ ನಾಸ್ಟಾಲಜಿಕ್. ಅವರ ಎಷ್ಟೋ ವಿಷಯಗಳು ಇಲ್ಲಿ ನಾವು ಮುಟ್ಟಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ಅದು ಬಿಟ್ಟರೆ ಸಿನಿಮಾದ ಅದೇ ಹೇಳಿದ್ನಲ್ಲ, ಮೈನ್ ಕೋರ್ ಮ್ಯೂಸಿಕ್ಕು. ಸೊ ನೋಡಿದ್ರೆ ಗೊತ್ತಾಗತ್ತೆ. ಅದು ಸಿನಿಮಾ ತೋರ್ಸೋ ತನಕ ನಾನು ಏನು ಹೇಳ್ಕೊಳ್ಳೋದು ಅತಿಶಯ ಆಗ್ಬಿಡುತ್ತೆ. ಒನ್ ಆಫ್ ಇಟ್ಸ್ ಕೈಂಡ್ ಸರ್. ಹಂಗಾರೆ ಈ ಕ್ವಶನ್ಗೆ ಸರ್, ಮ್ಯೂಸಿಕ್ಕು ಸ್ಕ್ರೈಮು ಬ್ಲೆಂಡ್ ಆಗ್ತದೆ ಅಂದರೆ ಒನ್ ಆಫ್ ಇಟ್ಸ್ ಕೈಂಡ್ ಅಂತ ಕರಿಬೋದು ಸರ್. ಇವರೇನು ಹೇಳ್ಬೋದಾ ನೋಡ್ತೀನಿ ಸರ್. ಸರಿ, ಹೌದು ಸರ್.
ಯಾವಾಗಲೂ ಹೊಸ ತಂತ್ರಜ್ಞಾನ ಯಾವಾಗಲೂ ಬರ್ತಾನೆ ಇರುತ್ತೆ ಸರ್. ಅದು ಎಲ್ಲರ ಪ್ರಾಬ್ಲಮ್ ಕೂಡ, ಎಲ್ಲರ ಇದು ಒಳ್ಳೇದು ಕೂಡ. ಹೊಸ ತಂತ್ರಜ್ಞಾನ ಇಟ್ಕೊಂಡು ನಾವು ಎಷ್ಟು ಮಟ್ಟಿಗೆ ವಾಪಸ್ ರೂಟ್ಗೆ ಹೋಗ್ತೀವಿ. ಅದಂದ್ರೆ ಸರ್, ನಾವೊಂದು ಮ್ಯೂಸಿಕ್ ಮಾಡಿರ್ತೀವಿ, ಸಂಕಲನಕಾರರಿಗೆ ಇಷ್ಟ ಆಗ್ಬಿಟ್ಟು ತೊಗೊಂಡೋಗಿ ಮತ್ತೆ ಅದಕ್ಕೆ ರೀಎಡಿಟ್ ಮಾಡಿ 1-2 ಬಾರ್ ಕಟ್ ಮಾಡಿ, ಒಂದಿದೇನೋ ಕಟ್ ಮಾಡಿ, ಆ ಥರದ್ದೇನೋ ಆಗುತ್ತೆ. ಶಶಾಂಕ್ ಅವರು ತುಂಬ ಪ್ರೀತಿಯಿಂದ ಮಾಡ್ತಾರೆ. ಅವರು ಎಡಿಟ್ ಮಾಡುವಾಗ ಸಖತ್ ಸಿನಿಮಾದು ಲವ್ ಇರುತ್ತೆ ಅವ್ರಿಗೆ. ನಾನೇನೋ ಒಂದು ಮ್ಯೂಸಿಕ್ ಮಾಡಿರ್ತೀನಿ, ಅದ್ರದ್ದೇನೋ ಅವ್ರು ಅನ್ಕೊಂಡಿರೋದು ಅಥವಾ ಇನ್ನೇನೋ ಒಂದೇನೋ ಆ ಝೋನ್ ಕರ್ಕೊಂಡು ಹೋಗಿಲ್ಲ, ನಾವೇನೋ ಯೋಚಿಸ್ಕೊಂಡು ನಾವೇನೋ ಮಾಡಿರ್ತೀವಿ. ಆ ಝೋನ್ಗೆ ಹೋಗಿಲ್ಲ ಅಂದಾಗ ಆ ಡಿಸ್ಕಷನ್ಗಳಲ್ಲಿ ಚೆನ್ನಾಗಿ ನನ್ನ ಹಿಂಡಿದ್ದಾರೆ ಅಂತ ಹೇಳಿದೆ ಸರ್, ಅಷ್ಟೇ. ಅಂದ್ರೆ ಯೂಶಲಿ ಏನಾಗುತ್ತೆ ಗೊತ್ತಾ ಸರ್, ಪೋಸ್ಟ್ ಪ್ರೊಡಕ್ಷನ್ ಟೈಮಲ್ಲಿ ಎಡಿಟ್ ಮಾಡಬೇಕು ಅಂತಂದ್ರೆ ಒಂದು ಬಂಚ್ ಎತ್ಬಿಟ್ರೆ ಇಟ್ಸ್ ಎ ಡಿಫ್ರೆಂಟ್ ಥಿಂಗ್. ಅವ್ರಿಗೆ ಅವಾಗ ಇದೇನಾಗುತ್ತೆ, ಒಂದು ಸೆಕ್ಷನ್ಸೇ ಇದು ಮಾಡಬಹುದು. ಬಟ್ ಇಲ್ಲೇನಾಗುತ್ತೆ, ಫ್ರೇಮ್ ವೈಸ್ ಅಲ್ಲಿ ಕಟ್ ಮಾಡಿ ಫ್ರೇಮ್ ವೈಸ್ ಅಲ್ಲಿ ಹಿಂಗ್ ಇಟ್ಟಾಗ ಅವ್ರಿಗೆ ಮಾಡೋ ಕೆಲ್ಸಕ್ಕಿಂತ ಡಬಲ್ ಕೆಲಸ ಅದು. ಸೊ ಆ ನಿಟ್ಟಿನಲ್ಲಿ ರುಬ್ಬಿದ್ದಾರೆ ಅಂತ. ನಮಸ್ಕಾರ, ಶಶಾಂಕ್ ನಾರಾಯಣ ಅಂತ ನನ್ನ ಹೆಸರು. ನನ್ನ ಕರಿಯರ್ ಶುರು ಮಾಡಿದ್ದು ಇದರದ ಪ್ರೀಕ್ವೆಲ್ ಅಂದರೆ ಸೀತಾರಾಮ್ ಬಿನಯಿಂದ ಶುರು ಮಾಡಿದೆ. ಆಮೇಲೆ ಶಾಕಾಹಾರಿ, ಕೇಸ್ ಆಫ್ ಕೊಂಡಾಣ, ಜೂನಿ, ಈಗ ಈ ಸಿನಿಮಾ ಜೊತೆಗೆ ಸರ್ನ ಬೇಲ್ ಸಿನಿಮಾ ಎಡಿಟ್ ಮಾಡ್ತಾ ಇದ್ದೀನಿ. ಸಿನಿಮಾ ಎಡಿಟ್ ಮಾಡಿದ್ದು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸು. ಸಿಂಕ್ ಸೌಂಡಲ್ಲಿ ಸಿನಿಮಾ ಮಾಡಿದ್ದಾರೆ. ನೋಡಿದ್ರೆ ಅದು ಡಬ್ ಅಂತ ಅನ್ಸುತ್ತೆ, ಅಷ್ಟು ಕ್ಲೀನಾಗಿ ಸಿಂಕ್ ಸೌಂಡಲ್ಲಿ ಮಾಡಿದ್ವಿ. ಯಾವುದೋ ರೀತಿಯ ಡಬ್ ಮಾಡಿಸಿಲ್ಲ, ಎಲ್ಲ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಪ್ಯಾಚ್ ಮಾಡಿಸಿದ್ವಿ ಬಿಟ್ರೆ ಇಡೀ ಸಿನಿಮಾ ಸಿಂಕ್ ಸೌಂಡಲ್ಲಿ ಮಾಡಿರೋದು. ಇದ್ರದ್ದು ಸೌಂಡ್ ಡಿಸೈನ್ ಮಾಡಿರೋದು ಶಿಬಿನ್ ಅಂತ, ಫೈನೆಸ್ಟ್ ಸೌಂಡ್ ಡಿಸೈನರ್. ಸೊ ಅದು ಅಷ್ಟು ಡಬ್ ಮಾಡಿ ಇರೋ ಥರ ಕೇಳಿಸೋದಕ್ಕೆ ಅವರು ಕಾರಣ. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್. ತುಂಬ ವರ್ಷಗಳಿಂದ ಜೊತೆಗಿದ್ದೀವಿ. ಸಾತ್ವಿಕ್ ಮತ್ತು ದೇವಿ ಅವರು ತುಂಬ ವರ್ಷಗಳಿಂದ ಜೊತೆಗಿದ್ದೀವಿ. ಅವ್ರ ಜೊತೆ ಕೆಲಸ ಮಾಡಿದ್ದು ತುಂಬ ಖುಷಿ ವಿಚಾರ. ಅದೇ ಹೇಳಿಕೊಟ್ಟಿದ್ದೀನಿ. ಸರ್ ಜೊತೆಗೆ ನಂದು ಇದು 4ನೇ ಸಿನಿಮಾ. ರಿಪ್ಪನ್ ಸ್ವಾಮಿ, ಸೀತಾರಾಮ್ ಬಿನಾಯ್, ಕೇಸ್ ಆಫ್ ಕೊಂಡಾಣ ಜೊತೆಗಿದೆ. ಸೊ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್ ಮೂವಿ. ಥ್ಯಾಂಕ್ ಯು. ಜಾಸ್ತಿ ಇತ್ತಾ ಹೀಗೆ? ಸರ್ ಜೊತೆ ನಮ್ಮ 3rd ಫಿಲ್ಮ್. ಸೊ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಸರ್, ಇನ್ನೊಂದ್ಸಲ ಅವಕಾಶ ಕೊಟ್ಟಿದ್ದು. ಸೊ ಪವನ್ ಸರ್ಗೆ ಥ್ಯಾಂಕ್ ಯು ಫಾರ್ ಟ್ರಸ್ಟಿಂಗ್ ಆ್ಯಂಡ್ ಪ್ರೆಸೆಂಟಿಂಗ್ ಅವರ್ ಫಿಲ್ಮ್. ಉಷಾ ಮ್ಯಾಮ್ ನಿಮ್ಮೊಟ್ಟಿಗೆ ವರ್ಕ್ ಮಾಡಿ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಆ್ಯಂಡ್ ಆಲ್ಸೋ ನನ್ನ ಟೀಮ್ ಶಶಾಂಕ್ ಎಡಿಟರ್ಗೆ ಆ್ಯಂಡ್ ರವಿಚಂದ್ರನ್ ಅವರು ಡಿಸ್ಟ್ರಿಬ್ಯೂಷನ್ ಇದು ಮಾಡ್ತಾ ಇದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಕಮಿಂಗ್ ಇನ್. ಆ್ಯಂಡ್ ನವನೀತ್ ಶ್ಯಾಮ್ ಆ್ಯಂಡ್ DOP ನಮ್ದು ಅವೈಲೇಬಲ್ ಇಲ್ಲ, ಸ್ವಲ್ಪ ಔಟ್ ಆಫ್ ಸ್ಟೇಷನ್ ಇದ್ದಾರೆ. ಸೊ ಸಿನಿಮಾ ಇದೆ, Feb 20th ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾ ಇಲ್ಲ ಅಂದ್ರೆ ಇನ್ನೊಂದು ಸಿನಿಮಾ ಮಾಡ್ಬೇಕಿತ್ತಲ್ಲ ಸರ್. ಸೊ ಇಂಡಿಪೆಂಡೆಂಟ್ ಆಗಿ ಕೂಡ ನೋಡ್ಬೋದು, ಸೋಲೋ ಸ್ಟ್ಯಾಂಡರ್ಡ್ ಫಿಲ್ಮ್ ಆಗಿ ಕೂಡ ನೋಡ್ಬೋದು. ಇಫ್ ಯು ಆರ್ ವಾಚಿಂಗ್ ಕಂಟಿನ್ಯೂಟಿ ಆಗಿ ಕೂಡ ನೋಡ್ಬೋದು. ಸರ್ ಅದು ಕಂಪ್ಲೀಟ್ಲಿ ಒಂದು ಬೇರೆ ಟ್ರೀಟ್ಮೆಂಟ್ ಅಲ್ಲಿ ಇದೆ. ಇಟ್ಸ್ ಮೋರ್ ಆಫ್ ಬೇರೆ ಟ್ರೀಟ್ಮೆಂಟ್ ಅಲ್ಲಿ ಇದೆ. ಇದೊಂದು ಸ್ವಲ್ಪ ಒಂದು ಡಾರ್ಕರ್ ಸೈಡ್ ಇದೆ ಆ ಸಿನಿಮಾಗಿಂತ. ಅದು ತುಂಬಾ ಪ್ಲೇಫುಲ್ ಇತ್ತು ಆಕ್ಚುಲಿ. ರಾಬರಿ ಆ ತರ ಒಂದು ಕಾನ್ಸೆಪ್ಟ್ ಅಲ್ಲಿ ಹೋಗಿದ್ವಿ, ರಿವೆಂಜ್ ಅಂಡ್ ರಾಬರಿ ಬೇಸ್ ಅಲ್ಲಿ. ದಿಸ್ ಇಸ್ ಮೋರ್ ಆಫ್ ಸೈಕೋಪಾತ್ ಈ ತರ ಪ್ಲಾಟ್ ಅಲ್ಲಿ ಹೋಗಿದ್ವಿ.